ಮಕ್ಕಳೇ ನಮಸ್ತೆ. 7ನೇ ತರಗತಿ ವಿಷಯ ಕನ್ನಡ. ನಾವು ಕಳೆದ ಅವಧಿಯಲ್ಲಿ ನಾವು ಶ್ರಾವಣ ಬಂತು ಕಾಡಿಗೆ ದ.ರಾ ಬೇಂದ್ರೆ ಅವರು ರಚಿಸಿದಂಥ ಪದ್ಯಪಾಠ 8 ಶ್ರಾವಣ ಬಂತು ಕಾಡಿಗೆ ಎಂಬ ವಿಷಯವನ್ನು ತಿಳಿದುಕೊಳ್ತಾ ಇದ್ದೀವಿ. ಈ ಅವಧಿಯಲ್ಲಿ ಈ ಪಾಠವನ್ನು ಮುಂದುವರಿಸೋಣ. ಎನ್ನ ಪಾಡೇನಾಗಿರಲಿ ಅದರ ಆಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯ ಕರಗಿದರೆ ಆ ಸವಿಯ ಅನಿಸು ನನಗೆ ಎಂಬ ಈ ದ.ರಾ ಬೇಂದ್ರೆ ಅವರ ಮಾತನ್ನು ಹೇಳುತ್ತಾ ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಮಕ್ಕಳೇ, ಈ ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಈ ಪಾಠದಲ್ಲಿ ಮುಖ್ಯವಾಗಿ ವಸ್ತು ವಿಷಯ. ಶ್ರಾವಣ ಮಾಸದಲ್ಲಿ ಮಳೆಗಾಲ ಪ್ರಾರಂಭವಾಗುವುದು. ಶ್ರಾವಣ ಮಾಸದಲ್ಲಿ ಮಳೆಗಾಲ ಪ್ರಾರಂಭವಾಗುವುದು. ಈ ಮಳೆಗಾಲದೊಂದಿಗೆ ಆಗಮಿಸುವ ಶ್ರಾವಣ ಮಾಸವು ಪ್ರಕೃತಿಯ ಚಲುವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಆಕಾಶ, ಭೂಮಿ, ಕಡಲು, ಬೆಟ್ಟ, ಮನುಕುಲ ಮೇಲೆ ಮಾಂತ್ರಿಕ ಶಕ್ತಿ ಬೀರಿ ಉಲ್ಲಾಸ ಸಂತೋಷ ತುಂಬುವಂತೆ ಮಾಡುವುದರಿಂದ ಕಿವಿಗೆ ಶ್ರಾವಣದ ಹಾಡು ಉಕ್ಕಿ ಬಂದಿತ್ತು ಎಂಬ ಸಂದೇಶ ಈ ಶ್ರಾವಣ ಬಂತು ಕಾಡಿಗೆ ಈ ಪದ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಮಕ್ಕಳೇ, ಶ್ರಾವಣ ಈ ಸಮಯದಲ್ಲಿ ಮಳೆರಾಯ ರಾವಣನ ರುದ್ರಾವತಾರದ ಕುಣಿತದ ಹಾಗೆ ಮಳೆ ಸುರಿಯುವುದು. ಆ ಸಂದರ್ಭದಲ್ಲಿ ಕಡಲಿನ ಅಲೆಗಳು, ಅದರ ರೂಪವೂ ಕೂಡ ರಾವಣನ ರೌದ್ರಾವತಾರದ ನೃತ್ಯದಂತೆ ಕಾಣುವುದು ಕವಿಯ ನೋಟದಲ್ಲಿ. ಅದೇ ರೀತಿ ಮಳೆಗಾಲ ಸಮಯದಲ್ಲಿ ಬಿರುಗಾಳಿಯೂ ಕೂಡ ಭೈರವನ ರೂಪ ತಾಳಿದಂತೆ ಕವಿಯ ದೃಷ್ಟಿಯಲ್ಲಿ, ಕವಿಯ ನೋಟಕ್ಕೆ ಕಾಣುವುದು. ಆ ಮಳೆಗಾಲ ಸಮಯದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಮಳೆರಾಯ ಸುರಿಸುವಂತ ಮಳೆ, ಈ ಮಳೆಯಿಂದ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಿನಿಂದ ಕೂಡುತ್ತವೆ. ಹಚ್ಚ ಹಸಿರಿನಿಂದ ಇರುವುದು. ಆ ಹಚ್ಚ ಹಸಿರಿನಿಂದ ಪರಿಸರ ನಿಸರ್ಗ ನೋಟ ಗುಡ್ಡ ಬೆಟ್ಟಗಳಿಗೆ ಪಟ್ಟಾಭಿಷೇಕದಂತೆ ನೋಟ ಕಾಣುವುದು. ಈ ಆಕಾಶದ ತುಂಬ ಮೋಡ ಕವಿದ ವಾತಾವರಣದಂತೆ ಇರುವುದು ಅನ್ನುವಂಥದ್ದು. ಅದನ್ನೇ ಶ್ರಾವಣ ಬಂತು ಘಟ್ಟಕ ರಾಜ್ಯ ಪಟ್ಟಕ ಬಾಣ ಮಟ್ಟಕ ಏರ್ಯಾವ ಮುಗಿಲು ರವಿ ಕಾಣೆ ಆಡೇ ಆಗಲು. ಸೂರ್ಯ ಆಡಗಲನ್ನಲ್ಲೇ ಕಾಣ್ತಾ ಇಲ್ಲ. ಕಾರಣ ಆಕಾಶದ ತುಂಬ ಮೋಡಗಳು ಇವೆ, ಆವರಿಸಿಕೊಂಡಿವೆ ಅನ್ನುವಂಥದ್ದು. ಶ್ರಾವಣ ಬಂತು ಹೊಳಿಗಳಿಗೆ ಅದೇ ಶುಭಗಳಿಗೆ, ಹೊಳಿಗೆ ಮತ್ತು ಮಳಿಗೆ ಆಗೇದೆ ಲಗ್ನ, ಅದರಾಗ ಭೂಮಿ ತಾಯಿ ಮಗ್ನ. ನೋಡಿ, ದ.ರಾ ಬೇಂದ್ರೆ ಅವರು ಎಷ್ಟು ಸುಂದರವಾಗಿ ಕಾವ್ಯವನ್ನು ರಚಿಸಿದ್ದಾರೆ, ಕವನವನ್ನು, ಈ ಪದ್ಯವನ್ನು ರಚಿಸಿದ್ದಾರೆ ಅನ್ನುವಂಥದ್ದು. ಮಳೆಗಾಲದ ವರ್ಣನೆಯ ಸಮಯ, ಮಳೆರಾಯನ ವರ್ಣನೆ ಬಣ್ಣನೆ ದ.ರಾ ಬೇಂದ್ರೆ ಅವರ ಒಂದು ಪ್ರಯತ್ನ. ಈ ಶ್ರಾವಣ ಮಾಸದಲ್ಲಿ ಆ ಮಳೆರಾಯನಿಗೆ ಒಂದು ಶುಭಗಳಿಗೆ, ಆ ಶುಭಗಳಿಗೆ ಹೊಳಿ, ಹಳ್ಳ, ಕೊಳ್ಳ, ಕೆರೆ, ಬಾವಿಗಳಿಗೂ ಕೂಡ ಶುಭಗಳಿಗೆ. ಈ ಮಳೆರಾಯದಿಂದ ಮಳೆ ಸುರಿಯುತ್ತಿದೆಯಲ್ಲ, ಹೊಳೆ, ಹಳ್ಳ, ಕೊಳ್ಳ, ಬಾವಿ, ಕೆರೆ ಎಲ್ಲವೂ ತುಂಬಿ ಹರಿಯುತ್ತವೆ ಅನ್ನುವಂಥದ್ದು. ಅದನ್ನೇ ಹೊಳಿಗಳಿಗೆ ಅದೇ ಶುಭಗಳಿಗೆ ಎಂದು ದ.ರಾ ಬೇಂದ್ರೆ ಅವರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಳೆರಾಯ ಮಳೆಯನ್ನು ಸುರಿಸುವುದರ ಮೂಲಕ
ಭೂಮಿ ಮೇಲಿದ್ದಂಥ ಹೊಳೆ, ಹಳ್ಳ ಕೊಳ್ಳ, ಕೆರೆಗಳು ತುಂಬಿ ತುಳುಕುತ್ತವು. ಆ ನೋಟ, ಕವಿಯ ನೋಟಕ್ಕೆ ಆ ಒಂದು ಸುಂದರವಾದ ಮಳೆರಾಯ ಸುರಿಸುವ ಮಳೆ ಮತ್ತು ಆ ತುಂಬಿ ಹರಿಯುವ ಹೊಳೆ, ಮಳೆ ಮತ್ತು ಹೊಳೆ, ಈ ಎರಡರ ನೋಟ ಕವಿಯ ನೋಟಕ್ಕೆ ಹೇಗೆ ಕಾಣುತ್ತಿತ್ತು ಅನ್ನುವಂಥದ್ದು. ಹೊಳೆ ಮತ್ತು ಮಳೆಗೆ ಮದುವೆ ನಡೆಯುತ್ತಿರುವಂಥ ಒಂದು ಸಂದರ್ಭ ಥರ, ಹೊಳೆ ಮತ್ತು ಮಳೆಗೆ ಮದುವೆ ನಡೆಯುತ್ತಿದೆ ಏನೋ ಅನ್ನುವಂಥ ಒಂದು ಸುಂದರವಾದ ನಿಸರ್ಗದ ನೋಟ. ಈ ಮದುವೆ ಕಾರ್ಯಕ್ರಮವನ್ನು, ಮದುವೆಯ ಸಂಭ್ರಮವನ್ನು ಭೂಮಿ ತಾಯಿ ಮಗಳಾಗಿ ತನ್ನನ್ನು ತಾನು ಮರೆತು ನೋಡುತ್ತಿದ್ದಾಳೆ. ಆ ಭೂಮಿ ತಾಯಿ ಮಗ್ನಳಾಗಿದ್ದಾಳೆ ಅನ್ನುವಂಥದ್ದು. ಅದನ್ನೇ ದ.ರಾ. ಬೇಂದ್ರೆ ಅವರು ಶ್ರಾವಣ ಬಂತು ಹೋಳಿಗಳಿಗೆ ಅದ ಶುಭಗಳಿಗೆ, ಹೊಳಿಗೆ ಮತ್ತು ಮಳೆಗೆ ಹಾಗೇದೆ ಲಗ್ನ, ಅದರಾಗ ಭೂಮಿ ಮಗ್ನ ಅನ್ನುವಂಥದ್ದು. ಶ್ರಾವಣ ಬಂತು ಊರಿಗೆ ಕೇರಿ ಕೇರಿಗೆ ಹೊಡೆದ ಜೂರಿಗೆ ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ದ.ರಾ. ಬೇಂದ್ರೆ ಅವರ ಒಂದು ಸುಂದರವಾದ ನಿಸರ್ಗದ ವರ್ಣನೆಯ ಒಂದು ಮಾತು ಇಲ್ಲಿ ನಾವು ಕಾಣಬಹುದು. ಈ ಶ್ರಾವಣ ಸಮಯದಲ್ಲಿ ಮಳೆರಾಯ ಮಳೆ ಸುರಿಸುತ್ತಾನೆ. ಆ ಮಳೆ ಬರುವುದರ ಮೂಲಕ ಊರು ತುಂಬ, ಕೇರಿ ಅಂದ್ರೆ ಓಣಿ, ಬಡಾವಣೆ, ಬೀದಿ ಬೀದಿ, ಆ ಬೀದಿ ಬೀದಿಯಲ್ಲಿ ಮಳೆರಾಯನ ಮಳೆ ನೋಟ ಆರ್ಭಟವೇ ಹೆಚ್ಚಾಗಿರುವುದು. ಈ ಮಳೆ ನೀರಿನಿಂದ ಜೀವ ಸಂಕುಲ ಜೀವಕಳೆಯನ್ನು ಹೊಂದುತ್ತದೆ. ಈ ಮಳೆ ನೀರಿನಿಂದ ಜೀವ ಸಂಕುಲವೇ ಜೀವದ ಕಳೆಯನ್ನು ಹೊಂದುತ್ತದೆ. ಆ ಜೀವದ ಕಳೆಯನ್ನು ಜೀವ ಸಂಕುಲ ಯಾವ ರೀತಿ ಹೊಂದುತ್ತದೆ ಅಂದರೆ, ಜೋಕಾಲಿ ಜೀಕಿದಾಗ ಪಡುವಂಥ ಆನಂದ ಸಂತೋಷವೇ ಈ ಶ್ರಾವಣ ಮಾಸದಲ್ಲಿ ಮಳೆ ಬರುವುದರ ಮೂಲಕ ಇಡೀ ಜೀವ ಸಂಕುಲವೇ ಸುಖ ಸಂತೋಷವನ್ನು ಅನುಭವಿಸುತ್ತದೆ ಅನ್ನುವಂಥದ್ದು. ಶ್ರಾವಣ ಬಂತು ಮನಿ ಮನಿಗೆ ಕೂಡಿ ದನಿ ದನಿಗೆ ಮಣದ ನನಿ ಕೋಣಿಗೆ ಒಡೆದಾವ ಆಡು ರಸ ಉಕ್ಕುತ್ತಾವ ನೋಡು ಶ್ರಾವಣ ಬಂತು. ಶ್ರಾವಣ ಬಂತು ಕಾಡಿಗೆ, ಈ ಪದ್ಯದಲ್ಲಿ ಕೊನೆಯ ಒಂದು ಪದ್ಯ ಭಾಗದ ವರ್ಣನೆ. ಈ ಶ್ರಾವಣ ಸಮಯದಲ್ಲಿ ಮಳೆ ಸುರಿಯುವುದು, ಈ ಮಳೆಯ ಸುರಿಯುವುದರ ಮೂಲಕ ಇಡೀ ಜೀವ ಸಂಕುಲ ಮಾನವನ ಜೀವ ಕಳೆ ತುಂಬುವುದು. ಅದು ಯಾವ ರೀತಿ? ಮನಿ ಮನಿಗೆ ಮಳೆರಾಯನಿಂದ ಬರುವಂತ ಆನಂದ, ಅದು ಮನಿ ಮನೆಗೆ ಮಳೆರಾಯನ ಸುರಿಯುವ ಮಳೆ ನೀರು, ಅದು ಮನಿ ಮನೆಗೆ ಕೂಡಿ ಜನರ ಧ್ವನಿಯಲ್ಲಿ ಮನುಕುಲದ ಮನದ ತುಂಬ ಈ ಶ್ರಾವಣ ಸಮಯದಲ್ಲಿ ಬರುವಂತ ಮಳೆ ಸುರಿಯುವುದು, ಶ್ರಾವಣ ಅನ್ನುವಂಥ ಸಂಭ್ರಮ ತುಂಬುವುದು. ಅದನ್ನೇ ಜೀವಕಳೆಯ ಸಂಭ್ರಮವನ್ನು ತಂದ ಈ ಶ್ರಾವಣವು ಮನಿ ಮನಿಯಲ್ಲಿ ಜನರ ಧ್ವನಿಯಲ್ಲಿ ಮನದ ತುಂಬಿ ಅಮೃತದ ರಸವು ಉಕ್ಕಿದಂತೆ ಹಾಡಿನ ರೂಪದಲ್ಲಿ ಉಕ್ಕುವುದು. ಅಂದರೆ ಈ ಶ್ರಾವಣ ಸಮಯದಲ್ಲಿ ನಿಸರ್ಗದ ಹಾಡುಗಳೇ ಶ್ರಾವಣ ಬಂತು ಎಂಬ ಹಾಡಿನ ಮೂಲಕ ಮನುಕುಲದ ಮನ ತುಂಬುವುದು, ಅದು ನಿಸರ್ಗದ ಸಂಭ್ರಮವನ್ನು ಅನುಭವಿಸಿದಂತೆ. ಅದನ್ನೇ ಕವಿ ದ.ರಾ. ಬೇಂದ್ರೆ ಅವರು ಶ್ರಾವಣ ಬಂತು ಮನಿ ಮನಿಗೆ ಕೂಡಿ ದನಿ ದನಿಗೆ ಮಣದ ನನಿಕೋಣಿಗೆ, ಅಂದ್ರೆ ಮೊಗ್ಗಿನ ನನಿಕೋಣಿ ಅಂದ್ರೆ ಮೊಗ್ಗಿನ ತುದಿ, ಅಂದ್ರೆ ಮನಸ್ಸಿನ ತುಂಬ ಮನುಕುಲದ ಅಥವಾ ಜೀವ ಸಂಕುಲದ ಜೀವ ಕಳೆ ಆ ಸಂಭ್ರಮ ಮನ ತುಂಬುವುದು ಅನ್ನುವಂಥದ್ದು.
ಆ ಸುಂದರವಾದ ನಿಸರ್ಗದ ಹಾಡುಗಳೇ ಶ್ರಾವಣ ಬಂತು ಎಂಬ ಹಾಡಿನ ಮೂಲಕ ಮನುಕುಲದ ಮನ ತುಂಬುವುದು, ನಿಸರ್ಗದ ಸಂಭ್ರಮವನ್ನು ಅನುಭವಿಸುವುದು ಅನ್ನುವಂಥದ್ದು. ಮಕ್ಕಳೇ, ಈ ಶ್ರಾವಣ ಬಂತು ಕಾಡಿಗೆ ಈ ಪದ್ಯ ಪಾಠದಲ್ಲಿ ಮುಖ್ಯವಾಗಿ ಮಳೆಯ ವರ್ಣನೆಯನ್ನು ನಾವು ಕಾಣುತ್ತೇವೆ. ಈ ಮಳೆಯ ರಾಯ ಮಳೆ ಸುರಿಸುವುದು ಶ್ರಾವಣ ಮಾಸದಲ್ಲಿ. ಆ ಮಳೆ ರಾಯನಿಂದ ಭೂಮಿ ತುಂಬ ಗುಡ್ಡ ಬೆಟ್ಟಗಳು ಆಗಿರ್ಬೋದು, ಹೊಲ ಗದ್ದೆಗಳಾಗಿರ್ಬೋದು, ಹಚ್ಚ ಹಸಿರಿಂದ ಬೆಳೆಯನ್ನು ಬೆಳೆಯುವುದು. ಅಷ್ಟೇ ಅಲ್ಲ, ಅರಣ್ಯ ಪ್ರದೇಶವೂ ಕೂಡ ಹಚ್ಚ ಹಸಿರಿನಿಂದ ಬೆಳೆಯುವುದು. ಕೆರೆ, ಹಳ್ಳ, ಕೊಳ್ಳ, ಹೊಳಿ ಎಲ್ಲವೂ ತುಂಬಿ ತುಳುಕುವುದು ಈ ಮಳೆರಾಯನ ಮಳೆ ಸುರಿಯುವುದರ ಮೂಲಕ ಈ ಶ್ರಾವಣ ಮಾಸದಲ್ಲಿ. ಅದಕ್ಕೆ ಈ ದ.ರಾ. ಬೇಂದ್ರೆಯವರು ಈ ಶ್ರಾವಣ ಮಾಸನ್ನ ತುಂಬ ಮನ ತುಂಬ ವರ್ಣನೆ ಮಾಡಿದ್ದಾರೆ. ಈ ವರ್ಣನೆಯಲ್ಲಿ ಮಳೆರಾಯನ ಹಾಡೇ ಈ ಹಾಡು ಅನ್ನುವಂಥದ್ದು. ಮಕ್ಕಳೇ, ಇಲ್ಲಿಗೆ ಈ ಪದ್ಯ ಮುಕ್ತಾಯ. ಒಂದು ಸಾರಿ ಈ ಪದ್ಯಕ್ಕೆ ಸಂಬಂಧಪಟ್ಟಾಗೆ ವರ್ಣನೆ ಸಾರಾಂಶ. ಮಳೆರಾಯ ಮಳೆಯನ್ನು ಸುರಿಸಲು ಆರಂಭಿಸುತ್ತಾನೆ. ನಾಡಿನಲ್ಲೆಡೆ ಒಳ್ಳೆ ಹಳ್ಳದಲ್ಲಿ ನೀರು ತುಂಬಿ ಹರಿಯುತ್ತದೆ. ಮಳೆರಾಯ ಮಳೆ ಸುರಿಯುವ ನೋಟ ಅದು ರಾವಣನ ಕುಣಿತದ ಅವತಾರದಂತೆ. ಈ ಮಳೆಯಿಂದ ಕಡಲಿನ ಅಲೆಯ ರೌದ್ರತೆ ರಾವಣನ ಕುಣಿತದಂತೆ ಇತ್ತು. ಈ ಮಳೆಯ ಜೊತೆಗೆ ಬರುವ ಗಾಳಿ ಭೈರವನ ರೂಪದಂತೆ ಕಾಣುತ್ತಿತ್ತು ಅನ್ನುವಂಥದ್ದು. ಇಡೀ ನಿಸರ್ಗವೇ ಹಚ್ಚ ಹಸಿರಿನಿಂದ ಕಂಗೊಳಿಸುವುದು. ಹೊಳೆಗೆ ಮತ್ತು ಮಳೆಗೆ ಮದುವೆ ನಡೆಯುತ್ತಿದೆ. ಈ ಮದುವೆಯನ್ನು ನೋಡುತ್ತಾ ಭೂಮಿ ತಾಯಿ ಮಗ್ನವಾಗಿರುವಂತೆ ಕಾಣುತ್ತದೆ. ಮಳೆರಾಯ ಊರು, ಕೇರಿ ಅಂದ್ರೆ ಬಡಾವಣೆ, ನಾಡಿನಲ್ಲಿ ಮಳೆ ಸುರಿಸುತ್ತಾ ಜೀವಿಗಳ ಜೀವ ಕಳೆ ತುಂಬುತ್ತದೆ. ಈ ಜೀವ ಕಳೆಯ ಸಂಭ್ರಮವು ಜೋಕಾಲಿ ಜೀಕಿದ ಆನಂದದಂತೆ ಇರುವುದು. ಬೇಂದ್ರೆಯವರು ಶ್ರಾವಣ ಕಾಡಿಗೆ, ನಾಡಿಗೆ, ಬೀದಿಗೆ, ಕಡಲಿಗೆ, ಘಟ್ಟಗಳಿಗೆ, ಬಾನಿಗೆ, ಊರಿಗೆ, ಕೇರಿಗೆ, ಮನೆ ಮನೆಗೆ ಬಂದಿತ್ತು ಎಂದು ಹೇಳಿದ್ದಾರೆ. ಶ್ರಾವಣದ ಮಳೆ ಕಡಲಿನ ಅಲೆ ರೌದ್ರತೆ ರಾವಣ ಕುಣಿದಂತೆ ಕಾಣುತ್ತದೆ. ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ. ಈ ಶ್ರಾವಣದ ಘಟ್ಟ ಅಂದ್ರೆ ಬೆಟ್ಟಗಳು, ಈ ಬೆಟ್ಟಕ್ಕೆ ಬಂದಾಗ ಹಸಿರು ಹಾಸಿದಂತೆ ಕಾಣುತ್ತದೆ. ಆ ದೃಶ್ಯ ಬೆಟ್ಟಗಳಿಗೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ. ಶ್ರಾವಣದಲ್ಲಿ ಒಳಗೆ ಶುಭಗಳಿಗಿರುವ ರೀತಿ ಕಾಣಿಸುತ್ತದೆ. ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ. ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ನಳಾಗಿ ನೋಡುವಂತೆ ಕಾಣುತ್ತದೆ. ಉಕ್ಕು ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಮಳೆ ಗಾಳಿ ಹರುಷ ತರುತ್ತದೆ, ಜೋಕಾಲಿ ಜೀಕಿದ ಆನಂದವನ್ನು ತರುತ್ತದೆ ಎಂದು ದ.ರಾ. ಬೇಂದ್ರೆಯವರು ಈ ಶ್ರಾವಣ ಬಂತು ಕಾಡಿಗೆ ಎಂಬ ಪದ್ಯವನ್ನು ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ. ಮಕ್ಕಳೇ, ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ದ.ರಾ. ಬೇಂದ್ರೆ ಅವರ ಅಂಕಿತ ನಾಮವೇನು? ದ.ರಾ. ಬೇಂದ್ರೆ ಅವರ ಅಂಕಿತ ನಾಮ ಅಂಬಿಕಾತನಯ ದತ್ತ. ಪ್ರಶ್ನೆ 2, ಶ್ರಾವಣದ ಮಳೆಯನ್ನು ಬೇಂದ್ರೆ ಅವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ? ರಾವಣನ ಕುಣಿತಕ್ಕೆ. ದ.ರಾ. ಬೇಂದ್ರೆ ಅವರು ಶ್ರಾವಣದ ಮಳೆಯನ್ನು ದ.ರಾ. ಬೇಂದ್ರೆ ಅವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ? ಅದು ರಾವಣನ ಕುಣಿತಕ್ಕೆ.
ರಾವಣನ ಕುಣಿತಕ್ಕೆ. ಪ್ರಶ್ನೆ 3, ಶ್ರಾವಣದ ಬಿರುಗಾಳಿಯು ಯಾವ ರೂಪ ತಾಳಿದೆ ಎಂದು ಬೇಂದ್ರೆ ಅವರು ಹೇಳಿದ್ದಾರೆ? ಅದು ಭೈರವನ ರೂಪ. ಭೈರವನ ರೂಪ. ಭೈರವನ ರೂಪ ತಾಳಿದೆ. ಪ್ರಶ್ನೆ 4, ಶ್ರಾವಣದ ಸಂದರ್ಭದಲ್ಲಿ ರವಿ ಕಾಣದಿರಲು ಕಾರಣವೇನು? ಅಂದ್ರೆ ಸೂರ್ಯ ಕಾಣದಿರಲು ಕಾರಣವೇನು? ಮೋಡಗಳು ಮರೆಮಾಚುವುದರಿಂದ ಈ ರವಿ ಕಾಣುವುದಿಲ್ಲ ಅನ್ನುವಂಥದ್ದು. ಮೋಡಗಳು ಮರೆಮಾಚುವುದರಿಂದ. ಮಕ್ಕಳೇ, ಪ್ರಶ್ನೆ 5, ಶ್ರಾವಣದಲ್ಲಿನ ಹೊಳೆ ಮತ್ತು ಮಳೆಗಳ ಸಂಭ್ರಮವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ಅಂದ್ರೆ ಲಗ್ನವಾದಂತೆ. ಪ್ರಶ್ನೆಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ? ಉತ್ತರ, ಬೇಂದ್ರೆಯವರು ಶ್ರಾವಣ ಕಾಡಿಗೆ, ನಾಡಿಗೆ, ಬೀದಿಗೆ, ಕಡಲಿಗೆ, ಘಟ್ಟಗಳಿಗೆ, ಬಾನಿಗೆ, ಊರಿಗೆ, ಕೇರಿಗೆ, ಮನೆ ಮನೆಗೆ ಬಂದಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ 1, 2-3 ವಾಕ್ಯಗಳಲ್ಲಿ ಉತ್ತರಿಸ್ರಿ. ಪ್ರಶ್ನೆ 1, ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ? ಬೇಂದ್ರೆಯವರು ಇದರಲ್ಲಿ 1, ಬೇಂದ್ರೆಯವರು ಶ್ರಾವಣ ಕಾಡಿಗೆ, ನಾಡಿಗೆ, ಬೀದಿಗೆ, ಕಾಡಿಗೆ, ನಾಡಿಗೆ, ಬೀದಿಗೆ, ಕಡಲಿಗೆ, ಘಟ್ಟಗಳಿಗೆ, ಬಾನಿಗೆ, ಊರಿಗೆ, ಕೇರಿಗೆ, ಮನೆ ಮನೆಗೆ, ಬಂದಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ 2, ಶ್ರಾವಣದ ಕಡಲಿನ ರೌದ್ರತೆಯನ್ನು ಕವಿ ಬೇಂದ್ರೆ ಅವರು ಹೇಗೆ ವರ್ಣಿಸಿದ್ದಾರೆ? ಉತ್ತರ 2, ಶ್ರಾವಣದ ಮಳೆ, ಕಡಲಿನ ಅಲೆ, ರೌದ್ರತೆ ರಾವಣ ಕುಣಿತದಂತೆ ಇರುತ್ತದೆ. ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನನ್ನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ ಎಂದು ದ.ರಾ ಬೇಂದ್ರೆ ಅವರು ವರ್ಣಿಸಿದ್ದಾರೆ. ಪ್ರಶ್ನೆ 2, ಶ್ರಾವಣದ ಕಡಲಿನ ರೌದ್ರತೆಯನ್ನು ಕವಿ ಬೇಂದ್ರೆ ಅವರು ಹೇಗೆ ವರ್ಣಿಸಿದ್ದಾರೆ?
ಉತ್ತರ 2. ಶ್ರಾವಣದ ಮಳೆ ಕಡಲಿನ ಅಲೆ. ಕಡಲಿನ ಅಲೆ ರೌದ್ರತೆ. ಕುಣಿದಂತೆ. ರೌದ್ರತೆ ಕುಣಿದಂತೆ ಇರುತ್ತದೆ. ಮೋಡದಿಂದ ಸುರಿದ ಮಳೆಯ ಮೋಡದಿಂದ ಸುರಿದ ಮಳೆಯ ಮೋಡದಿಂದ ಸುರಿದ ಮಳೆಯ ಆರ್ಭಟ. ರಾವಣನನ್ನು ರೌದ್ರದಿಂದ ನರ್ತನ ಮಾಡಿದಂತೆ. ಇರುತ್ತದೆ. ಶ್ರಾವಣದ ಕಡಲಿನ ರೌದ್ರತೆಯನ್ನು ಕವಿ ಬೇಂದ್ರೆ ಅವರು ಹೇಗೆ ವರ್ಣಿಸಿದ್ದಾರೆ? ಶ್ರಾವಣದ ಮಳೆ ಕಡಲಿನ ಅಲೆ ರೌದ್ರತೆ ಕುಣಿದಂತೆ ಇರುತ್ತದೆ. ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ. ಮಕ್ಕಳೇ, ಪ್ರಶ್ನೆ 3. ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು? ಉತ್ತರ. ಶ್ರಾವಣದ ಘಟ್ಟ ಅಂದ್ರೆ ಬೆಟ್ಟಗಳಿಗೆ ಬಂದಾಗ ಹಸಿರು ಹಾಸಿದಂತೆ ಕಾಣುತ್ತದೆ. ಆ ದೃಶ್ಯ ಬೆಟ್ಟಗಳಿಗೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ. ಪ್ರಶ್ನೆ 3. ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು? ಉತ್ತರ. ಶ್ರಾವಣದ ಘಟ್ಟ ಅಂದ್ರೆ ಬೆಟ್ಟ. ಶ್ರಾವಣದ ಘಟ್ಟ ಅಂದ್ರೆ ಬೆಟ್ಟ. ಘಟ್ಟಕ್ಕೆ ಬಂದಾಗ ಹಸಿರು ಹಾಸಿದಂತೆ ಹಸಿರು ಹಾಸಿದಂತೆ ಕಾಣುತ್ತದೆ. ಆ ದೃಶ್ಯ ಬೆಟ್ಟಗಳಿಗೆ ಪಟ್ಟಾಭಿಷೇಕ ಮಾಡಿದಂತೆ.
ಪಟ್ಟಾಭಿಷೇಕ. ಆ ದೃಶ್ಯ ಬೆಟ್ಟಗಳಿಗೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ. ಅದೇ ರೀತಿ ಪ್ರಶ್ನೆ 4. ಶ್ರಾವಣದಲ್ಲಿ ಕಿವಿಗೆ ಹೊಳೆ ಮಳೆ. ಶ್ರಾವಣದಲ್ಲಿ ಕವಿಗೆ ಹೊಳೆ ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು? ಶ್ರಾವಣದಲ್ಲಿ ಕವಿಗೆ ಹೊಳೆ ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು? ಶ್ರಾವಣದಲ್ಲಿ ಹೊಳೆಗೆ ಶುಭಗಳಿರುವ ರೀತಿ ಕಾಣಿಸುತ್ತದೆ. ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ. ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ನಳಾಗಿ ನೋಡುವಂತೆ ಕಾಣುತ್ತದೆ. ಪ್ರಶ್ನೆ 4 ಉತ್ತರ. ಶ್ರಾವಣದಲ್ಲಿ ಹೊಳೆಗೆ ಶುಭಗಳಿರುವ ರೀತಿ ಕಾಣಿಸುತ್ತದೆ. ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಅನಿಸುತ್ತದೆ. ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ನಳಾಗಿ ನೋಡುವಂತೆ ಕಾಣುತ್ತದೆ. ಪ್ರಶ್ನೆ 5. ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ? ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ? ಉತ್ತರ. ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಮಳೆ ಗಾಳಿ ಹರುಷ ತರುತ್ತದೆ. ಜೋಕಾಲಿ ಜೀಕಿದ ಆನಂದವನ್ನು ತರುತ್ತದೆ. ಪ್ರಶ್ನೆ 6. ಕವಿಗೆ ಶ್ರಾವಣದ ಹಾಡು ಉಕ್ಕಿದುದು ಹೇಗೆ? ಕವಿಗೆ ಶ್ರಾವಣದ ಹಾಡು ಉಕ್ಕಿದುದು ಹೇಗೆ? ಉತ್ತರ. ಮಳೆಗಾಲದೊಂದಿಗೆ ಆಗಮಿಸುವ ಶ್ರಾವಣ ಮಾಸವು ಪ್ರಕೃತಿಯ ಚಲುವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಆಕಾಶ ಭೂಮಿ ಕಡಲು ಬೆಟ್ಟ ಮನುಕುಲ ಮೇಲೆ ಮಾಂತ್ರಿಕ ಶಕ್ತಿ ಬೀರಿ ಉಲ್ಲಾಸ ಸಂತೋಷ ತುಂಬುವಂತೆ ಮಾಡುವುದರಿಂದ ಕಿವಿಗೆ ಶ್ರಾವಣದ ಹಾಡು ಉಕ್ಕಿ ಬಂದಿತ್ತು. ಮಕ್ಕಳೇ, ಭಾಷಾಭ್ಯಾಸ ನೋಡುವುದಾದರೆ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. 1. ಕುಣಿದಾಂಗ. ಭಾಷಾಭ್ಯಾಸ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ನೋಡುವುದಾದರೆ ಈ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. 1. ಕುಣಿದಾಂಗ ಅಂದರೆ ಕುಣಿದ ಹಾಗೆ. ಕುಣಿದಾಂಗ. ಕುಣಿದಾಂಗ ಅಂದ್ರೆ ಕುಣಿದ ಹಾಗೆ. ಬಂತು ಅಂದ್ರೆ ಬಂದಿತ್ತು. ಬಂತು ಅಂದ್ರೆ ಬಂದಿತ್ತು. ಹೇರ್ಯಾವ ಹೇರಿದೆ. ಹೇರ್ಯಾವ ಹೇರಿದೆ. ಅಡರ್ಯಾವ ಮೇಲಕ್ಕೆ ಹತ್ತು. ಹೊಡೆದಾವ ಹೊಡೆದವು. ಉಕ್ಕುತ್ತಾವ ಉಕ್ಕುತ್ತದೆ. ಅದರಾಗ ಅದರಲ್ಲಿ. ಅದರಲ್ಲಿ. ಮರಕ ಮರಕ್ಕೆ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು ಅರಣ್ಯ ವನ ಕಾನನ. ಮಕ್ಕಳೇ, ಈ ಶ್ರಾವಣ ಬಂತು ಕಾಡಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಾಗೆ ದ.ರಾ. ಬೇಂದ್ರೆ ಇವರ ಕೃತಿಕಾರರ ಪರಿಚಯವನ್ನು ಹೋಮ್ವರ್ಕ್ ನೋಟ್ಬುಕ್ದಲ್ಲಿ ಬರೆದುಕೊಳ್ಳಿ.
ಇಲ್ಲಿಗೆ ಇವತ್ತಿನ ಈ ಪಾಠವನ್ನು ಮುಕ್ತಾಯಗೊಳಿಸೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.